ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನಲ್ಲಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ನಾನಿವತ್ತೊಂದು ಸಿಂಪಲ್ಲಾಗಿ ಹಾಕೊಳ್ಳೋವಂಥ ಡಿಸೈನ್ ತೋರಿಸ್ತಿದ್ದೀನಿ. ನಾವು ಸೀರೆ ಗ್ರ್ಯಾಂಡ್ ಇದ್ರೂ ನಮಗೆ ಡಿಸೈನ್ ಸಿಂಪಲ್ಲಾಗಿರ್ಬೇಕಂದ್ರೆ ನೀವು ಈ ಡಿಸೈನ್ನ ಟ್ರೈ ಮಾಡ್ಬೋದು. ಸಿಂಪಲ್ ಸೀರೆ, ಕಾಟನ್ ಸೀರೆಗೆಲ್ಲ ಈ ಡಿಸೈನ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಾನು ಇದಕ್ಕೆ ಆ್ಯಸ್ ಯೂಶ್ವಲ್ ಅರಳೆ ದಾರ ತಗೊಂಡಿದ್ದೀನಿ, ಸೀರೆ ಬಾಡಿ ಕಲರ್ ತಗೊಂಡಿದ್ದೀನಿ ಮತ್ತು 10 ನಂಬರ್ ಕ್ರೋಶ ತಗೊಂಡಿದ್ದೀನಿ. ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನಿಲ್ಲಿ ಥ್ರೆಡ್ನ ಲಾಕ್ ಮಾಡ್ತಿದ್ದೀನಿ. ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ತಿದ್ದೀನಿ. ನಾನು ಯಾವುದೇ ಡಿಸೈನ್ ಹಾಕಿದ್ರೂ ಶುರುನಲ್ಲಿ 2 ಟೈಮ್ಸ್ ಲಾಕ್ ಮಾಡ್ತೀನಿ, ದಾರ ಬಿಚ್ಕೋಬಾರ್ದು ಅನ್ನೋದಕ್ಕೋಸ್ಕರ. ಲಾಕ್ ಆದಮೇಲೆ 4 ಚೈನ್ ಹಾಕೋತೀನಿ. 1 2 3 4 ಚೈನ್ ಹಾಕ್ಕೊಂಡು ಅದು ನೇರ ನೋಡ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಿದ್ದೀನಿ. ಲಾಕ್ ಆಗಿದೆ. ಈಗ ಮತ್ತೆ 4 ಚೈನ್ ಹಾಕೋಬೇಕು. 1 2 3 4 ಚೈನ್ ಹಾಕ್ಕೊಂಡು ಅದನ್ನು ಕೂಡ ನೇರವಾಗಿ ಲಾಕ್ ಮಾಡ್ಕೋತಾ ಇದ್ದೀನಿ. ಫೋರ್ತ್ ಚೈನ್ನ 2 ಟೈಮ್ಸ್ ಹಾಕ್ಕೊಂಡು ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾನು 6 ಚೈನ್ಸ್ ಹಾಕೋತೀನಿ. 1 2 3 4 5 6 ಚೈನ್ಸ್ನ ಹಾಕ್ಕೊಂಡು ನಾನು ಸೆಕೆಂಡ್ ಟೈಮು 4 ಚೈನ್ ಹಾಕಿ ಲಾಕ್ ಮಾಡಿದ್ನಲ್ಲ, ಸೇಮ್ ಪಾಯಿಂಟ್ಗೆ ಇದನ್ನು ಲಾಕ್ ಮಾಡ್ತಿದ್ದೀನಿ. ಈ ರೀತಿ ರೌಂಡ್ ರೀತಿ ಬರಬೇಕು, ಇದರಿಂದನೇ ಆರ್ಚ್ ಮಾಡೋದು. ಇದಾದಮೇಲೆ ಮತ್ತೆ 4 ಚೈನು 4 ಚೈನ್ ಹಾಕ್ಕೊಂಡು ಅದನ್ನು ಕೂಡ ನಾನು ನೇರವಾಗಿ ಲಾಕ್ ಮಾಡ್ತಿದ್ದೀನಿ. ನೋಡಿ, ಈ ಹೋಲ್ ರೀತಿ ಕ್ರಿಯೇಟ್ ಆಗಿರುತ್ತಲ್ಲ, ಇಲ್ಲೇ ನಾವು ಆರ್ಚ್ ಮಾಡಬೇಕಾಗಿರೋದು. ಈಗ ನಾನು ಸೀರೆನ ಟರ್ನ್ ಮಾಡ್ಕೋತೀನಿ. ಸೀರೆನ ಟರ್ನ್ ಮಾಡಿಕೊಂಡು ಕ್ರೋಶ ಮೇಲೆ ಒಂದ್ಸಲ ದಾರಾನ ಸುತ್ತಕೊಂಡು ಆ ಹೋಲ್ ಕ್ರಿಯೇಟ್ ಆಗಿದೆಯಲ್ಲ, 6 ಚೈನ್ಸ್ ಹಾಕಿ ಹೋಲ್ ಕ್ರಿಯೇಟ್ ಮಾಡಿದ್ದೀವಲ್ಲ, ಅಲ್ಲಿಂದ ನಾವು ದಾರನ ತಂದು ಡಬಲ್ ಕ್ರೋಶಗಳನ್ನ ಮಾಡ್ಕೊತಾ ಹೋಗಬೇಕು. ಕ್ರೋಶ ಮೇಲೆ ಒಂದ್ಸಲ ದಾರಾನ ಸುತ್ತಕೊಂಡು 6 ಚೈನ್ ಗ್ಯಾಪಿನ ದಾರನ ತಂದು ಎರಡರಲ್ಲಿ ಒಂದು ಇದೇ ರೀತಿ ಮಾಡ್ಕೊತಾ ಹೋಗಬೇಕು. ನೀವು ಈ ಡಿಸೈನ್ಗೆ ಆಡ್ ನಂಬರಲ್ಲಿ ಕ್ರೋಶನ ಹಾಕಬೇಕಾಗತ್ತೆ. 13 15 ಆ ರೀತಿ. ನಾನು ಇಲ್ಲಿ 13 ಹಾಕ್ಕೊಂಡಿದ್ದೀನಿ, ಸಾಕಾಗತ್ತೆ ಅಂತ. ಫ್ರೆಂಡ್ಸ್, ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಲೈಕು, ಶೇರು, ಸಬ್ಸ್ಕ್ರೈಬು, ಕಮೆಂಟೇ ನನಗೆ ಮೋಟಿವೇಶನ್ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ಕ್ರೋಶ ಡಿಸೈನ್ನ ಕಲಿತಿರೋರಿಗೆ ಈ ಡಿಸೈನು ತುಂಬಾ ಹೆಲ್ಪ್ ಆಗುತ್ತೆ. ಸಿಂಗಲ್ ಸ್ಟೆಪ್ಪಲ್ಲೇ ಹಾಕುವಂಥ ಡಿಸೈನ್ ಆಗಿರೋದ್ರಿಂದ ಈಸಿಯಾಗಿ ಈ ಡಿಸೈನ್ನ ಬಿಗಿನರ್ಸು ಕೂಡ ಹಾಕೋಬೋದು. ನಮಗೆ ಯಾವುದೇ ಬೀಡ್ಸ್ ಬೇಡ ಅಥವಾ ಫುಲ್ಲು ಥ್ರೆಡ್ಡಲ್ಲೇ ಬೇಕು ಅನ್ನೋರು ಕೂಡ ಇದನ್ನು ಹಾಕೋಬೋದು. ನಾನು ಒಂದೇ ಒಂದು ಸ್ಮಾಲ್ ಬೀಡನ್ನ ಈ ಡಿಸೈನ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಬೇಡ ಅಂದರೆ ಕೂಡ ಸ್ಕಿಪ್ ಮಾಡ್ಬೋದು. ನೋಡಿ, 13 ಡಬಲ್ ಕ್ರೋಶ ಆಗಿದೆ. ಇದಾದಮೇಲೆ ಅಲ್ಲಿ ನಾವು ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ದೀವಿ ನೋಡಿ. ಫಸ್ಟು 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಆ ಸೇಮ್ ಪಾಯಿಂಟ್ಗೆ ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಾದಮೇಲೆ ಸೀರೆನ ಟರ್ನ್ ಮಾಡ್ಕೋಬೇಕು ರೈಟ್ ಸೈಡ್ಗೆ. ಟರ್ನ್ ಆದಮೇಲೆ ಮತ್ತೆ ನಾನು ಕ್ರೋಶ ಮೇಲೆ ಒಂದ್ಸಲ ದಾರಾನ ಸುತ್ತಕೊಂಡು ಇಲ್ಲಿ ಫಸ್ಟು ಡಬಲ್ ಕ್ರೋಶ ಮತ್ತು ಸೆಕೆಂಡ್ ಡಬಲ್ ಕ್ರೋಶ ಮಧ್ಯೆ ಒಂದು ಹೋಲ್ ಥರ ಕ್ರಿಯೇಟ್ ಆಗಿರುತ್ತೆ, ಅಲ್ಲಿಂದ ನಾನು
ಹಾಫ್ ಡಬಲ್ ಕ್ರೋಶನ ಮಾಡ್ಕೊತಿದ್ದೀನಿ. ಕ್ರೋಶ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಆ ಹೋಲಿಂದ ದಾರನ ತಂದು 3 ದಾರ ಇರುತ್ತಲ್ಲ ಆ 3 ದಾರದಿಂದನೂ ಒಟ್ಟಿಗೆ ಥ್ರೆಡ್ನ ಹೊರಗಡೆ ತಂದರೆ ಅದು ಹಾಫ್ ಡಬಲ್ ಕ್ರೋಶ ಆಗುತ್ತೆ. ನಾನಿಲ್ಲಿ 13 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಫಸ್ಟ್ ಆರ್ಚ್ ಮಾಡುವಾಗ 13 ಡಬಲ್ ಕ್ರೋಶ ಮಾಡ್ಕೊಂಡಿರೋದ್ರಿಂದ ನಮಗೆ 12 ಹೋಲ್ಸ್ ಕ್ರಿಯೇಟ್ ಆಗಿರುತ್ತೆ. ಅದರಿಂದ ನಾವಿಲ್ಲಿ 12 ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ. ಕ್ರೋಶ ಮೇಲೆ 3 ದಾರ ಇರುತ್ತೆ. 3 ದಾರದಿಂದನೂ ನಾವು ಥ್ರೆಡ್ನ ಒಂದೇ ಸಲ ಹೊರಗಡೆ ತರಬೇಕು. ಬಿಗಿನರ್ಸು ಏನಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ನಲ್ಲಿ ನಾನು ಬಿಗಿನರ್ಸಿಗೋಸ್ಕರನೇ ಕೆಲವು ವೀಡಿಯೋಸ್ ಹಾಕಿದ್ದೀನಿ. ಬೇಸ್ ಲೈನ್ ಹಾಕೋದು ಅಥವಾ ಚೈನ್ ಹಾಕೋದು ಹೇಗೆ, ಬೀಡನ್ನ ಲಾಕ್ ಮಾಡೋದು ಹೇಗೆ ಅಂತ ವೀಡಿಯೋಸ್ನ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಥವಾ ಬಿಗಿನರ್ಸ್ ಏನಾದರೂ ನೋಡ್ತಾ ಇದ್ದರೆ ಅದನ್ನು ಕೂಡ ನೋಡಿ. ಕ್ರೋಶ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಹೋಲಿಂದ ದಾರನ ತಂದು 3 ದಾರದಿಂದನೂ ಹೊರಗಡೆ ದಾರನ ತರಬೇಕು. ಹಾಫ್ ಡಬಲ್ ಕ್ರೋಶ. ಇಲ್ಲಿ 6 ಹಾಫ್ ಡಬಲ್ ಕ್ರೋಶ ಆಗಿದೆ. ಈಗ ನಾನು ಇದಕ್ಕೆ ಒಂದು ಸ್ಮಾಲ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ಮಾಲ್ ರೌಂಡ್ ಬೀಡು ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ರೌಂಡ್ ಬೀಡನ್ನ ಬೇಡ ಅಂದರೂ ಕೂಡ ಸ್ಕಿಪ್ ಮಾಡ್ಕೋಬೋದು. ಬೀಡ್ ಆ್ಯಡ್ ಆದಮೇಲೆ ಮತ್ತೆ ಕ್ರೋಶ ಮೇಲೆ ದಾರನ ಸುತ್ತಕೊಂಡು ಇನ್ನೂ 6 ಹೋಲ್ಸ್ ಉಳ್ಕೊಳ್ಳುತ್ತೆ. ಅಲ್ಲೂ ಕೂಡ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊತಾ ಹೋಗಬೇಕು. ನಾನಿಲ್ಲಿ 13 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೆ ಫಸ್ಟು. ಅದರಿಂದ ಇಲ್ಲಿ 12 ಹಾಫ್ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ 15 ಡಬಲ್ ಕ್ರೋಶ ಮಾಡ್ಕೊಂಡಿದ್ರೆ ನೀವು 14 ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ. 6 ಹಾಫ್ ಡಬಲ್ ಕ್ರೋಶ ಆದಮೇಲೆ ಬೀಡ್ ಆ್ಯಡ್ ಮಾಡಿಕೊಂಡು ಮತ್ತೆ ಇನ್ನು 6 ಹಾಫ್ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ 6 ಹಾಫ್ ಡಬಲ್ ಕ್ರೋಶ ಆದಮೇಲೆ ನಾನಿಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ್ನಲ್ಲ ಅಲ್ಲೇನೇ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಬರುತ್ತೆ ಆರ್ಚು. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಸ್ವಲ್ಪ ಟೈಮ್ ತೊಗೊಳೋದಷ್ಟೇ ಬಿಗಿನರ್ಸಿಗಾದರೆ. ಇನ್ನು ಹಾಕಿ ಅಭ್ಯಾಸ ಇರೋರಾದರೆ ಇದನ್ನು ಫಾಸ್ಟಾಗಿ ಹಾಕೋಬೋದು, ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ. ಇದಾದಮೇಲೆ ನಾನು ಮತ್ತೆ 4 ಚೈನ್ ಹಾಕೋತಿದ್ದೀನಿ. 2 3 4 ಚೈನ್ ಹಾಕಿ ನೇರವಾಗಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ನೋಡಿ ಫಸ್ಟು 4 ಚೈನು ಕುಚ್ಚಿಗೆ ಮತ್ತು ಆರ್ಚ್ ಆದಮೇಲೆ ಬರುತ್ತಲ್ಲ ಆ 4 ಚೈನು ಕುಚ್ಚಿಗಾಗತ್ತೆ. ಈಗ ಮತ್ತೆ ನಾನಿಲ್ಲಿ 6 ಚೈನ್ಸ್ ಹಾಕೋತಿದ್ದೀನಿ. 1 2 3 4 5 6 ಚೈನ್ಸ್ ಹಾಕ್ಕೊಂಡು ಸೆಕೆಂಡ್ ಟೈಮ್ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದೇ ಜಾಗದಲ್ಲಿ ಇದನ್ನು ಕೂಡ ಲಾಕ್ ಮಾಡಬೇಕು. ಇದಾದಮೇಲೆ ಮತ್ತೆ 4 ಚೈನ್ ಹಾಕಬೇಕು. 1 2 3 4 ಚೈನ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಸೀರೆನ ಟರ್ನ್ ಮಾಡಿಕೊಂಡು ಎಗೇನ್ ನಾನು 13
ಡಬಲ್ ಕ್ರೋಶಗಳನ್ನ ಮಾಡ್ಕೋತೀನಿ. ಕ್ರೋಶ ಮೇಲೆ ಒಂದು ಸಲ ದಾರ ಸುತ್ಕೊಂಡು 6 ಚೈನ್ ಗ್ಯಾಪಿನ ದಾರ ತಂದು ಎರಡರಲ್ಲಿ ಒಂದು ಅದೇ ರೀತಿ ಕ್ರೋಶ ಮೇಲೆ ಒಂದು ಸಲ ದಾರ ಸುತ್ಕೊಂಡು 6 ಚೈನ್ ಗ್ಯಾಪಿಂದ ದಾರ ತಂದು ಎರಡರಲ್ಲಿ ಒಂದು ಇದೇ ರೀತಿ ಈ ಆರ್ಚಲ್ಲೂ ಕೂಡ ನಾನು 13 ಡಬಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. 13 ಡಬಲ್ ಕ್ರೋಶ ಹಾಕಾದ್ಮೇಲೆ ಮತ್ತೆ ನಾವು 12 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಡಿಸೈನ್ ಕಂಪ್ಲೀಟ್ ಆಗಿದೆ ನೋಡಿ, ಈಗ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನಾನು ಇದಕ್ಕೆ 157 ದಾರ ತಗೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಬರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.